ಇನ್ನು ಮಹಿಳಾ ಕೋಟಾದ ಅಡಿಯಲ್ಲಿ ಸಂಪುಟ ಸೇರೋದಕ್ಕೆ ತೀವ್ರ ಪೈಪೋಟಿ ನಡೀತಾ ಇದೆ. ಈ ಬಾರಿ ಇಬ್ಬರು ಮಹಿಳಾ ಶಾಸಕಿಯರಿಗೆ ಸಂಪುಟದಲ್ಲಿ ಸ್ಥಾನ ಸಿಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಫಸ್ಟ್ ಫೇಸ್ ನಲ್ಲಿ ಯಾರಿಗೂ ಒಬ್ಬರಿಗೂ ಸಹ ಮಂತ್ರಿ ಸ್ಥಾನ ಸಿಕ್ಕಿರಲಿಲ್ಲ ಮಹಿಳಾ ಶಾಸಕಿಯರಿಗೆ. ಆದರೆ ಈ ಸಲ ಇಬ್ಬರು ಮಹಿಳಾ ಶಾಸಕಿಯರಿಗೆ ಸಂಪುಟದಲ್ಲಿ ಅವಕಾಶ ಸಿಗಬಹುದು ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು. ಮಹಿಳೆಯರಿಗೆ 2 ಮಂತ್ರಿ ಸ್ಥಾನವನ್ನು ನೀಡಲಿಕ್ಕೆ ರಾಹುಲ್ ಗಾಂಧಿ ಅವರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಮಂತ್ರಿ ಸ್ಥಾನಕ್ಕೋಸ್ಕರ ಮಹಿಳಾ ಶಾಸಕಿಯರು ತೀವ್ರ ಲಾಭಿಯನ್ನು ಮಾಡ್ತಾ ಇದ್ದಾರೆ ವೀಕ್ಷಕರೇ. ಅದರಲ್ಲಿ MLAಗಳು ಇದ್ದಾರೆ, MLCಗಳು ಇದ್ದಾರೆ, ವಿಧಾನಸಭೆಯ ಸದಸ್ಯರು ಇದ್ದಾರೆ, ವಿಧಾನ ಪರಿಷತ್ ಸದಸ್ಯರು ಸಹ ಇದ್ದಾರೆ. ಸುಮಾರು ಒಂದು 4 ರಿಂದ 5 ಜನ ಮಹಿಳಾ ಶಾಸಕಿಯರು ತೀವ್ರ ಲಾಭಿಯನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೆಲಸ ಮಾಡಿದಂತಹ ಸಚಿವೆಯರು ಕೂಡ ಈ ಸಲ ಮಂತ್ರಿ ಸ್ಥಾನ ಸಿಗಬೇಕು ಅಂತ. ಆ ಪೈಕಿ ಆರತಿ ಕೃಷ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಹಿಂದೆ ಸಚಿವೆಯಾಗಿ ಕೆಲಸ ಮಾಡಿದ್ರು, ಮತ್ತೆ ಅವರ ಹೆಸರು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅವರು ಲಾಭಿಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಮತ್ತೊಂದಿಷ್ಟು ಜನ ಮಹಿಳಾ ಶಾಸಕಿಯರು ಮಹಿಳಾ ಕೋಟಾದ ಅಡಿಯಲ್ಲಿ ತಮಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ಉಮಾಶ್ರೀ ಅವರ ಹೆಸರಿದೆ, ಅನ್ನಪೂರ್ಣ ತುಕಾರಾಮ್ ಅವರ ಹೆಸರು ಇರ್ತಕ್ಕಂಥದ್ದು. ಅವರು ಸಹ ಈ ಸಲ ಮಂತ್ರಿ ಮಂಡಲ ಸೇರಬೇಕು ಅನ್ನುವ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಶಾಸಕಿಯರು ತೀವ್ರ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಲಿಸ್ಟ್ನಲ್ಲಿ ಸುಮಾರು 4 ರಿಂದ 5 ಜನ ಮಹಿಳಾ ಶಾಸಕಿಯರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಅದರಲ್ಲಿ ಯಾರು ಇಬ್ಬರನ್ನ ಫೈನಲ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಆರತಿ ಕೃಷ್ಣ ಅವರು, ಉಮಾಶ್ರೀ ಅವರು, ಹಾಗೆ ಅನ್ನಪೂರ್ಣ ತುಕಾರಾಮ್ ಅವರು, ರೂಪಕಲಾ ಶಶಿಧರ್, ನಯನಾ ಮೋಟಮ್ಮ, ಬಲ್ಕೀಸ್ ಬಾನು, 6 ಜನರ ಹೆಸರಿದೆ ವೀಕ್ಷಕರೇ. ಇದರಲ್ಲಿ 3 ಜನ MLAಗಳಿದ್ದಾರೆ, 3 ಜನ MLCಗಳಿದ್ದಾರೆ. ಬಹುಶಃ ಒಂದು ಮೂಲದ ಪ್ರಕಾರ MLA ಇಂದ ಒಬ್ಬರನ್ನು ತಗೋಬಹುದು, MLC ಇಂದ ಒಬ್ಬರನ್ನು ತಗೋಬಹುದು. ಆ ಮೂಲಕ ಇಬ್ಬರನ್ನ ಮಹಿಳಾ ಕೋಟಾದ ಅಡಿಯಲ್ಲಿ ಮಂತ್ರಿ ಮಾಡಬಹುದು ಅನ್ನುವ ಲೆಕ್ಕಾಚಾರ ಇದೆ. ಭವಿಷ್ಯದ ದೃಷ್ಟಿಯಿಂದ ಯಾರಿಗೆ ಮಂತ್ರಿ ಸ್ಥಾನ ಒಲಿಯುತ್ತೆ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡಿ, ಫಸ್ಟ್ ಫೇಸ್ನಲ್ಲಿ ಅಟ್ಲೀಸ್ಟ್ ಒಬ್ಬರಿಗಾದ್ರೂ ಮಂತ್ರಿ ಮಾಡಬೇಕಾಗಿತ್ತು ಅನ್ನುವ ಒಂದು ಕೂಗಿತ್ತು. ಆದರೆ ಫಸ್ಟ್ ಫೇಸಲ್ಲಿ ಆಗಿರಲಿಲ್ಲ. 13 ಜನ ಎಲ್ಲ ಪುರುಷ ಶಾಸಕರನ್ನೇ ಮಂತ್ರಿ ಮಾಡಿದರು. ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕೊಡುವಂತಹ ಕಾಂಗ್ರೆಸ್ ಪಕ್ಷ ಯಾಕಾಗಿ ಮಂತ್ರಿಮಂಡಲದಲ್ಲಿ ಮಾತ್ರ ಮಹಿಳೆಯರನ್ನು ಕಡೆಗಣಿಸಿದೆ ಅನ್ನುವ ರೀತಿಯಾದಂತಹ ಆರೋಪಿತ ಪ್ರಶ್ನೆಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೇಳಲಾಯಿತು. ಈಗ ಒಂದಿಬ್ಬರಿಗೆ ಈ ಸಲ ಅವಕಾಶ ಸಿಗಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು ಈಗ ದೂರವಾಣಿ ಸಂಪರ್ಕದಲ್ಲಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ವೀಕ್ಷಕರೇ ಗಮನಿಸ್ತಾ ಇದ್ದೀವಿ, ಈಗ 6 ಜನ ಮಹಿಳಾ ಶಾಸಕಿಯರು ಇದ್ದಾರೆ. ಅದರಲ್ಲಿ 3 ಜನ MLAಗಳಿದ್ದಾರೆ, 3 ಜನ MLCಗಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಿಂಗಾಯತ ಕೋಟಾದ ಅಡಿಯಲ್ಲಿ ಸಚಿವ ಸ್ಥಾನಕ್ಕೋಸ್ಕರ ಲಾಭಿಯನ್ನು ಮಾಡ್ತಾ ಇದ್ದಾರೆ. ಆಲ್ರೆಡಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವರು ಸಚಿವೆಯಾಗಿ ಕೆಲಸ ಮಾಡಿದ್ರು, ಹಿರಿಯರಿದ್ದಾರೆ. ಹಾಗಾಗಿ ಅವರಿಗೆ ಈ ಸಲ ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ಳೋದರ ಮೂಲಕ ಬೆಳಗಾವಿ ಭಾಗದ ರಾಜಕಾರಣವನ್ನು ಹಿಡಿತದಲ್ಲಿ ಇಟ್ಕೊಳ್ಬೋದು ಅನ್ನುವ ಲೆಕ್ಕಾಚಾರ ಇದೆ. ಮಗದೊಂದು ಕಡೆ NRI ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಆರತಿ ಕೃಷ್ಣ ಅವರಿದ್ದಾರೆ, ಹಾಗೆ ಅನ್ನಪೂರ್ಣ ತುಕಾರಾಮ್ ಅವರಿದ್ದಾರೆ. ಈ ಸಲ ಅವ್ರಿಗೂ ಮಂತ್ರಿಮಂಡಲದಲ್ಲಿ ಅವಕಾಶ ಸಿಗ್ಬೋದು ಅಂತ ಗೊತ್ತಾಗ್ತಾ ಇದೆ. ಹಾಗೆ ರೂಪಕಲಾ ಶಶಿಧರು, ನಯನಾ ಮೋಟಮ್ಮ, ಬಲ್ಕೀಸ್ ಬಾನು ಹೆಸರು, ಉಮಾಶ್ರೀ ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ. ಈಗ ನಮ್ಮ ಪ್ರತಿನಿಧಿ ಹನುಮಂತರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತರಾಜು, ಏನು ನಡೀತಾ ಇದೆ ಡೆಲ್ಲಿಯಲ್ಲಿ? ಯಾವಾಗ ಆಲ್ಮೋಸ್ಟ್ ಫೈನಲ್ ಆಗಬಹುದು? ಸಂಪುಟ ವಿಸ್ತರಣೆಗೆ ಮುಹೂರ್ತ ಯಾವಾಗ ಫಿಕ್ಸ್ ಆಗ್ಬೋದು ಅಂತ? ಈಗಾಗಲೇ ಏನು ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಾವು ಕರಿಗೆದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ DK ಶಿವಕುಮಾರ್, ಮಾಜಿ CM ಸಿದ್ದರಾಮಯ್ಯ ಹಾಗೂ KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಕೂಡ ಇಂದು ದೆಹಲಿಗೆ ತೆರಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವರ ಮುಖ್ಯಮಂತ್ರಿಗಳ ಜೊತೆ ಸಚಿವರ ದಂಡೆ ಕೂಡ ದೆಹಲಿಯಲ್ಲಿ ಬಿಡುಬಿಟ್ಟಿದೆ. ಇದಾದ ನಂತರದಲ್ಲಿ ಇವತ್ತು ಸಂಜೆ ವೇಳೆಗೆ ಎಲ್ಲ ಹೊಂದಿಕೊಂಡಂತೆ ಆದರೆ ಇವತ್ತು ಸಂಜೆ ವೇಳೆಗೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಭೆ ನಂತರದಲ್ಲೇ ನಂತರದಲ್ಲಷ್ಟೇ ಸಚಿವಾಕಾಂಕ್ಷಿಗಳ ಪಟ್ಟಿ ಕೂಡ ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಮುದ್ರೆಯೊಂದಿಗೆ ಗ್ರೀನ್ ಸಿಗ್ನಲ್ ಆದ ನಂತರದಲ್ಲಿ ಪಟ್ಟಿ ಬಿಡುಗಡೆಯಾಗಲಿದೆ. ಮತ್ತೊಂದು ಕಡೆ ಈಗಾಗಲೇ 13 ಸಚಿವರು ಈಗಾಗಲೇ ಏನು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಪಟ್ಟಿಯಲ್ಲಿ ಈಗಾಗಲೇ ಏನು ಮಹಿಳಾ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತ ಹೇಳಿ ಸಾಕಷ್ಟು ಜಟಾಪಟಿ ಕೂಡ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಮಹಿಳಾ ಪ್ರಾತಿನಿಧ್ಯತೆಯನ್ನ ಈಗಾಗಲೇ ಸಿದ್ದು ಸಚಿವ ಸಂಪುಟದಲ್ಲಿ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿದ್ದು, ಈ ಹಿನ್ನೆಲೆಯಲ್ಲಿ ಉಮಾಶ್ರೀ ಸೇರಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್, ಉಮಾಶ್ರೀ ಸೇರಿದಂತೆ ಇತರೆ ಏನು ಸಚಿವಾಕಾಂಕ್ಷಿಗಳು ಕೂಡ ಸಾಕಷ್ಟು ಲಾಭಿಯನ್ನ ನಡೆಸಿದ್ದಾರೆ. ಮತ್ತೊಂದು ಕಡೆ ಜಾತಿವಾರು, ಜಿಲ್ಲೆವಾರು ಸೇರಿದಂತೆ ಸಾಕಷ್ಟು ಏನು ಜಾತಿ ಸಮೀಕರಣ ಸೇರಿದಂತೆ ಸಾಕಷ್ಟು ಆಯಾಮಗಳಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಕೂಡ
ವಯಸ್ಸಿನ ಆಧಾರದ ಮೇಲೆ ಕೂಡ ಸಚಿವ ಆಕಾಂಕ್ಷಿಗಳ ಪಟ್ಟಿಯನ್ನು ತಯಾರು ಮಾಡೋಕೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ನಿರ್ದೇಶನವನ್ನು ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರ ಒಂದು ಪಟ್ಟಿಯನ್ನು ಕೂಡ ನೀಡಲಾಗಿದೆ. ಜೊತೆಗೆ ಹೈಕಮಾಂಡ್ ನಾಯಕರ ಒಂದು ಪಟ್ಟಿಯನ್ನು ಕೂಡ ಈಗಾಗಲೇ ತಯಾರು ಮಾಡಲಾಗಿದೆ. ಎರಡೂ ಪಟ್ಟಿಗಳನ್ನು ಅಳೆದು ತೂಗಿ ಇಂದು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಒಳಗಾಗಿ ಅಂತಿಮ ಪಟ್ಟಿ ಕೂಡ ಹೊರಬರಲಿದೆ. ಅದೇ ಸಭೆಯಲ್ಲಿ ಕೂಡ ದಿನಾಂಕ ಕೂಡ ನಿಗದಿಯಾಗಲಿದೆ. ಈಗಾಗಲೇ ಈ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಯಾವ ದಿನಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ಹೇಳಿ ಇದೇ ಸಭೆಯಲ್ಲಿ ಕೂಡ ದಿನಾಂಕ ಕೂಡ ನಿಗದಿಯಾಗುವ ಸಾಧ್ಯತೆ ಇದೆ. ಶಿವು. ಓಕೆ, ಥ್ಯಾಂಕ್ ಯು ಹನುಮಂತರಾಜು ಡೀಟೇಲ್ಸ್ಗೆ.